ಟಾರ್ಗೆಟ್ ಅನ್ನೋದಾದ್ರೆ 100% ಬಿಜೆಪಿನೇ ಟಾರ್ಗೆಟ್. ಪರೀಕ್ಷೆ ರದ್ದು, 2 ಸಲ ಲೀಕ್ ಆಯಿತು, ಪರೀಕ್ಷೆ ರದ್ದು. 3ನೇ ಸಲನೂ ಅದೇ ರಿಪೀಟ್ ಆದರೆ ನಿಮಗೆ ಒಂದು ಪರೀಕ್ಷೆ ನಡೆಸೋಕ್ಕೆ ಯೋಗ್ಯತೆ ಇಲ್ಲ, ಇನ್ನು ದೇಶ ನಡೆಸ್ತೀರಾ? ಸಿಂಪಲ್ ಪ್ರಶ್ನೆ ಏನಂದ್ರೆ, ಇಲ್ಲಿ ಒಬ್ಬ ಸೂರ್ಯಕಾಂತ್ ಜಸ್ಟಿಸ್ ಒಂದು ನೆಪ ಆಗ್ತದೆ ಅಷ್ಟೇ, ಇಳೆ ಅಂತ ಕರೆದಾಗ. ಆಮೇಲೆ ಅಸ್ತ್ರ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಅನ್ನೋಂಥದ್ದು ತುಂಬ ನೋಡ್ತಾ ಇರ್ತೀರಾ ಅನ್ಸುತ್ತೆ. ನೀವೂ ಕೂಡ ಕ್ಷಮೆ ಇರಲಿ, ನೀವು ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ದೇಶ ವಿದೇಶಗಳು ಕೂಡ ಜಂಜಿ ಕಿಡ್ಸೋದು. ಕೆಲವು ಕಳೆದ ಬಾರಿ ಶ್ರೀಲಂಕಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಬಾಂಗ್ಲಾನು ಕೂಡ ಸ್ವಲ್ಪ ದಂಗೆ ಹೇಳ್ತು. ಅದೇ ರೀತಿ ಜಂಜಿಗೇನೋ ಹೊಸತನ ಬೇಕು ಅನ್ನೋದು ಕೂಡ ಬರ್ತಾ ಇದೆ. ಈ ಇತ್ತೀಚಿನ ದಿನಗಳಲ್ಲಂತೂ, ಕಳೆದ 4 ದಿನಗಳಲ್ಲಂತೂ ದೇಶದೆಲ್ಲೆಡೆ ಕೂಡ ಸದ್ದು ಮಾಡ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಕೂಡ. ಈ ನಿಟ್ಟಿನಲ್ಲಿ ಅಂತ ಹೋದರೆ ಒಂದು ಮಾಧ್ಯಮ ಲೋಕದಲ್ಲೇ ತನ್ನದ ಚಾಪು ಮೂಡಿಸಿದಂಥ ಎಥಲಿಕ್ ಜರ್ನಲಿಸಮ್ ರಾಚಿಂತವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ವಿಚಾರದ ಬಗ್ಗೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಮತ್ತು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡು ಹೋಗೋಣ. ಏನು ಹೇಳ್ತಾರೆ ಅನ್ನೋವಾಗ. ಸರ್ ನಮಸ್ತೆ, ಹೇಗಿದೆ? ನಮಸ್ಕಾರ. ಚೆನ್ನಾಗಿದೆ. ಸರ್, ಇತ್ತೀಚಿನ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲೋ ಬದಲಾವಣೆ ಬೇಕಾ ಸರ್ ದೇಶದ ಯುವ ನಾಗರಿಕರಿಗೆ, ಯುವ ಸಮೂಹಕ್ಕೆ ಬದಲಾವಣೆ? ಸಾರಿ, ನೋಡಿ, ನಿಮಗೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಮ ಒಟ್ಟಾರೆ BJPಯ ಫಾಲೋವರ್ಸ್ ತಗೊಳ್ಳಿ. ಒಟ್ಟಾರೆ BJPಯ ಇನ್ಸ್ಟಾಗ್ರಾಮ್ ಫಾಲೋವರ್ಸು 8 ಮಿಲಿಯನ್. ಕಾಂಗ್ರೆಸ್ಸಿನ ಒಟ್ಟಾರೆ ಫಾಲೋವರ್ಸು ಒಂದು 13-14 ಮಿಲಿಯನ್ ಏನೋ ನೋಡಿದೆ ನಾನು. ಕೇವಲ 5 ದಿನದಲ್ಲಿ 14-17 ಮಿಲಿಯನ್ ಬೆಳಗ್ಗೆ ಅಪ್ಡೇಟ್ ಬಂದಿರೋದು. ಹೆಚ್ಚು ಕಮ್ಮಿ 20 ಮಿಲಿಯನ್ ಆಯಿತು ಅಂತ ಬಂದೆ ನಾನೀಗ ಕಾರಲ್ಲಿ ಬರ್ಬೇಕಾದ್ರೆ ನೋಡಿದೆ. 20 ಮಿಲಿಯನ್ ಆಯಿತು ಅಂತೇಳಿ. ಕೇವಲ 5 ದಿನಕ್ಕೆ 20 ಮಿಲಿಯನ್ ಫಾಲೋವರ್ಸನ್ನು ಪಡ್ಕೊಂಡಿದ್ದಾರೆ ಅಂದರೆ ಅದು ಕ್ರಾಂತಿನೇ ಅಲ್ವಾ? ಇನ್ನೊಂದು ಸರ್, ಎಲ್ಲೋ ಒಂದು ಕಡೆ ಯುವ ಸಮೂಹಗಳಿಗೆ ಉದ್ಯೋಗ ಸೃಷ್ಟಿ ಇಲ್ಲ, ಒಂದು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅದೇ ಉದ್ದೇಶವಾಗಿ ಈಗೆಲ್ಲ ನೀಟ್ ಎಕ್ಸಾಮ್ ಕೂಡ ಆಯಿತು, ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ಬಟ್ ಉದ್ಯೋಗ ಇಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ನಾವು ಕೂಡ ಎಲ್ಲ ಉದ್ಯೋಗದ ಬಗ್ಗೆ ಬೇರೆ ವಿಚಾರ ಬಗ್ಗೆ ಯುವಕರು ಧ್ವನಿ ಎತ್ತಿದ ತಪ್ಪಾಗಿದೆಯಾ? ತಪ್ಪಾಗಿಲ್ಲ, ಉರಿ ಬಿದ್ದಿದೆ. ತಪ್ಪು ಹೆಂಗಾಗ್ತದೆ? ಉದ್ಯೋಗಕ್ಕೋಸ್ಕರ ವಾಯ್ಸನ್ನು ಎತ್ತದನ್ನು ನಾನು ಇವತ್ತು ಬೆಳಿಗ್ಗೆ ಅಷ್ಟು ಒಂದು ಕಡೆ ಮಾತಾಡಿ ಬಂದೆ. ಅಲ್ರಪ್ಪ, ಅವ್ರು ಕೇಳ್ತಿರೋದು ಉದ್ಯೋಗ. ನೀವು ಉದ್ಯೋಗಕ್ಕೋಸ್ಕರ ಹಾಕುವ ಅಪ್ಲಿಕೇಶನ್ನ ಹಿಡ್ಕೊಂಡು ಉದ್ಯೋಗಾಕಾಂಕ್ಷಿಗಳನ್ನು ನಮ್ಮ ನ್ಯಾಯಾಧೀಶರು ಸೂರ್ಯಕಾಂತ್ ಅವರು ಅದಕ್ಕೆ ಕ್ಲಾರಿಫೈ ಕೊಟ್ಟರು. ನಾನು ಹೇಳಿದ ಹಾಗಲ್ಲ, ನಾನು ನಕಲಿ ಪ್ರಮಾಣ ಪತ್ರವನ್ನು ಇಟ್ಕೊಂಡು ಬರೋರಿಗೆ ಹೇಳಿದೆ ಅಂತ ಹೇಳಿರ್ಬೋದು. ಬಟ್ ಕ್ಲಾರಿಫೈ ಮಾಡೋಕ್ಕಿಂತ ಮುಂಚಿತವಾಗಿಯೇ ಎಲ್ಲ ವೈರಲ್ ಆಯಿತು. ಎಲ್ಲ ಏನೇನು ಆಗಬೇಕಾಗಿತ್ತು, ಕಾಂಗ್ರೆಸ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಅಭಿಯಾನ ಶುರುವಾಗೋಯ್ತು. ಅದು ಇವತ್ತಿಗೂ ಭಾಳ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಉದ್ಯೋಗವನ್ನು ಬಯಸಿದಾಗ ಅವ್ರನ್ನ ಜಿರಳೆಗಳಂತ ಕರೆದಾಗ ಒಂದು ಆಕ್ರೋಶ ಭುಗಿಲೆ ಹೇಳುತ್ತೆ. ವೆರಿ ಸಿಂಪ್ಲಿ ಹೇಳುವಂಥ ಮಾಧ್ಯಮಗಳು, ಕಾರ್ಪೊರೇಟ್ ಒಡೆತನದಲ್ಲಿರುವಂಥ ಸುಳ್ಳು ಸುದ್ದಿಗಳನ್ನು ಹೇಳುವಂಥ ಮಾಧ್ಯಮಗಳನ್ನು ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಅವರೊಂದು ಸ್ಟೇಟ್ಮೆಂಟಿಂದ ಉದ್ಯೋಗಾಕಾಂಕ್ಷಿಗಳು, ಜೆನ್ಸಿಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟಿಂದ ಈ ಹೋರಾಟಗಳು ನಡೀತಿರೋದಲ್ಲ. ಆ ಆಕ್ರೋಶದ ಹಿಂದೆ ಅನೇಕ ಕಥೆಗಳಿದ್ದಾವೆ. ಇವರು ಸೂರ್ಯಕಾಂತ್ ಅವರ ಸ್ಟೇಟ್ಮೆಂಟ್ ಕೇವಲ ಒಂದು ನೆಪ ಆಯಿತು, ಒಂದು ನೆಪ. ಆ ನೆಪನ ಹಿಡ್ಕೊಂಡು, ಹೌದು ನಾವು ಕಾಕ್ರೋಚ್ಗಳಂತ ಇದ್ರಲ್ಲ, ನೀವು ನೀಟ್ ಬಗ್ಗೆ ಕೇಳಿದ್ರಿ, ಸಿಂಪಲ್ ತಗೋಣ, ಫುಲ್ ಹೇಳಬೇಡ. ನಮ್ಮ ಎಂಪ್ಲಾಯ್ಮೆಂಟ್ ರೇಟ್ ನೋಡ್ತಾ ಇದ್ರೆ ಕಷ್ಟಪಟ್ಟು ಓದಿರ್ತಾರೆ, 16 ವರ್ಷ ಓದಿರ್ತಾರೆ, ಬೆವರು ಸುರಿಸಿರ್ತಾರೆ, ಹಗಲು ರಾತ್ರಿ ಓದ್ತಾರೆ. ಹೆಚ್ಚು ಕಮ್ಮಿ ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು ಮನೆವರೆಗೂ ಕೂಡ ಒಂದು ಬಾಲ್ಯದ ಬದುಕನ್ನೇ ತ್ಯಾಗ ಮಾಡಿ ಓದುವಷ್ಟರ ಮಟ್ಟಿಗೆ ಇವತ್ತಿನ ಪರಿಸ್ಥಿತಿ ಬಂದು ತಲುಪಿದೆ. ನಾವೆಲ್ಲ ಆಡಾಡ್ಕೊಂಡು ಓದ್ತಾ ಇದ್ವಿ. ನಾಳೆ ಪರೀಕ್ಷೆಯಿಂದ ಇವತ್ತು ಓದೋವಂಥ ಸನ್ನಿವೇಶ. ಬಟ್ ಆವಾಗ ಅವ್ರಿಗೆ ಹಂಗಿರಲಿಲ್ಲ. ಈಗಿನ ಮಕ್ಕಳಿಗೆ ಹಾಗಿಲ್ಲ. ಮನೇಲಿ ಪ್ರೆಜಾರು, ಅಲ್ಲೂ ಪ್ರೆಜಾರ್ ಅಂತೇಳಿ ತನ್ನ ಬಾಲ್ಯದ ಮತ್ತು ತನ್ನ ಬದುಕಿನ ಯೌವನಾವಸ್ಥೆಯ ಸುಮಾರು 15-16 ವರ್ಷಗಳನ್ನು ತ್ಯಾಗ ಮಾಡಿದ ಸಮೂಹ ಯಾಕೋಸ್ಕರ ಮಾಡ್ತು? ನಾಳೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಮಾಡ್ತು. ಹೋಗ್ಬಿಟ್ಟು ಒಂದು ನೀಟ್ ಬರೀತಾರೆ, 1 ಸಲ ಲೀಕ್ ಆಯಿತು, ಪರೀಕ್ಷೆ ರದ್ದು. 2 ಸಲ ಲೀಕ್ ಆಯಿತು, ಪರೀಕ್ಷೆ ರದ್ದು. 3ನೇ ಸಲನೂ ಅದೇ ರಿಪೀಟ್ ಆದರೆ ನಿಮಗೊಂದು ನೆಟ್ಟಿಗೆ ಪರೀಕ್ಷೆ ನಡೆಸೋಕ್ಕೆ ಮಾಡೋದಕ್ಕೆ ಬರಲ್ಲ ಅಂದಮೇಲೆ ನಿಮ್ಗೆ ದೇಶ ನಡೆಸೋಕ್ಕೆ ಸಾಧ್ಯ ಇದೆಯಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬರ್ತಾಯ್ತಲ್ವಾ? ಸೊ ಹೀಗೆ ಒಂದು 3-4 ಹುಡುಗರು ಸೂಸೈಡ್ ಮಾಡ್ಕೊಂಡ್ರು. ಕಷ್ಟಪಟ್ಟು ಬದುಕನ್ನು ತ್ಯಾಗ ಮಾಡಿದ ಹುಡುಗರು ಕೆಲಸ ಸಿಗೋ ಟೈಮಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ರು. ಇದು ಆಕ್ರೋಶಗಳು, ಮಡುಗಟ್ಟಿದ ದುಃಖ, ಮಡುಗಟ್ಟಿದ ಆಕ್ರೋಶ ಅಂತ ಹೇಳ್ತೀವಲ್ಲ, ಅದು ಹಾಗೆ ಇತ್ತು. ಅದಕ್ಕೆ ಜಡ್ಜ್ ಒಂದು ಸ್ಟೇಟ್ಮೆಂಟು, ಲಾಸ್ಟಿಗೆ ಆಡಳಿತ ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಕ್ಕಲ್ಲ ಅಂದಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾದರೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅರ್ಜಿ ಹೋದಾಗ ಅವ್ರ ಉಲ್ಲೇಖ ಯಾವ ಕಾರಣಕ್ಕಾದ್ರೂ ಮಾಡಿರಲಿ, ಅಲ್ಲಿ ಜಿರಳೆಗಳು, ಪರಾವಲಂಬಿಗಳು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಯ್ತು ಹೇಳಿ, ಆಕ್ರೋಶ
ಆಕ್ರೋಶ ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚಾಗ್ತಾ ಈ ವಿಚಾರದಂತಾರೆ ಯಾರೋ ಒಬ್ಬ ಯುವಕರು ಯಾವ್ಯಾಗಲೂ ಯುವಕರು ಅವರೇ ಒಂದು ಜರ್ನಲಿಸಮ್, ಅವರೇ ಒಂದು ಮಾಧ್ಯಮ ಲೋಕ ಆಗ್ಬಿಡ್ತಾರೆ. ವಿಷಯಗಳನ್ನ ಚರ್ಚೆ ಅಲ್ಲ, ವಿಷಯಗಳನ್ನ ಧ್ವನಿ ಎತ್ತದೆ ತಪ್ಪಾಗಿದೆ ಅನ್ನೋ ತರ ಕಡ ಬಿಂಬಿಸ್ತಾ ಇದೆ ಇತ್ತೀಚೆಗೆ. ಯಾರು ಮಾಡ್ತಾ ಇದ್ದಾರೆ ಈಗ? ಎಕ್ಸಾಂಪಲ್ ಸಿಂಪಲ್, ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದ ತಕ್ಷಣ ಬಿಜೆಪಿನೇ ಅಂತ ಆಯ್ತು. ಈಗ ನಮ್ಮ ಶಿವು ಅಂತ ಇರ್ತಾರೆ, ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಏನದು ಶಿವಕುಮಾರ್ ಅಂತ ಹೆಸರು ಇಟ್ಕೊಂಡಿದ್ದೀರಿ, ಪ್ರಕಾಶ್ ಅಂತ ಹೆಸರು, ಏನಿದು ನೀನು ಪ್ರಕಾಶ್ ಅಂತ ಹೆಸರು ಇಟ್ಕೊಂಡ್ರೆ? ಜನತಾ ಪಾರ್ಟಿ ಅನ್ನೋ ಪರಿಕಲ್ಪನೆ ನಿಮಗಿಂತ ಮುಂಚಿತವಾಗೇ ಇತ್ತು. ಆಮೇಲೆ ಬರೀ ಬಿಜೆಪಿ ಬಿಕಾಸ್ ಆಫ್ ದೇಶದಲ್ಲಿ ಅಧಿಕಾರದಲ್ಲಿ ಇರೋದು ಯಾರು? ಬಿಜೆಪಿನೇ. ನೀಟ್ ಪರೀಕ್ಷೆ ನಡೆಸೋದು ಯಾರು? ಬಿಜೆಪಿನೇ. ಯುವಕರಿಗೆ ಉದ್ಯೋಗ ಕೊಡಬೇಕಾದವರು ಸಿಂಕ್ ಆಗುತ್ತಲ್ವಾ? ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಸೆಂಟ್ರಲ್ ಅಧಿಕಾರದಲ್ಲಿದ್ದರೆ ಅವರಿಗೆ ಕೇಳ್ತಾ ಇತ್ತು. ಕಾಂಗ್ರೆಸ್ ಜನತಾ ಪಾರ್ಟಿ ಅಭಿಯಾನ ಕಾಂಗ್ರೆಸ್ ವಿರುದ್ಧ ಆಗಿರ್ತಿತ್ತು. ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ. ಆಮೇಲೆ ಆ ಪ್ರಣಾಳಿಕೆಯಲ್ಲಿ ಏನಿದೆ? ಅವ್ರ ಪ್ರಣಾಳಿಕೆ ಈಗ CJ ಒಬ್ಬ ಮುಖ್ಯ ನ್ಯಾಯಾಧೀಶರುಗಳು ರಿಟೈರ್ಡ್ ಆದಮೇಲೆ ಅವರಿಗೆ ಏನದೋ ನಿಮಗೆ ರಾಜ್ಯಸಭೆ ಸ್ಥಾನಮಾನ ಕೊಡೋದು, ಸರ್ಕಾರದಲ್ಲಿ ಕೆಲವು ಸ್ಥಾನಮಾನಗಳನ್ನು ಕೊಡೋದು ನಾವು ಮಾಡಬಾರ್ದು, ಅದನ್ನು ನಮ್ಮದು ಪ್ರಣಾಳಿಕೆ ಅಂತ ಹೇಳ್ತಾರೆ. ಹೌದು ಸರ್, ವೆರಿ ಕ್ಲಾರಿಟಿ ಇದೆ ಅಲ್ಲ ಅದರಲ್ಲಿ. ಇವತ್ತು ನಿವೃತ್ತ ನ್ಯಾಯಾಧೀಶರುಗಳಿಗೆ ನೀವು ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಟ್ಟರೆ ಈಗ ಇರುವ ಮುಂಬರುವಂತಹ ನ್ಯಾಯಾಧೀಶರುಗಳಿಗೆ ಅದು ಆಮಿಷ ಹೊಡೆದಂಗಾಗುತ್ತೆ. ನಮಗಿಂತ ಮುಂಚೆ ಹೋದವರಿಗೆಲ್ಲ ಒಂದು ಒಳ್ಳೆ ಸ್ಥಾನಮಾನಗಳು ಸಿಗ್ತಾ ಇದೆ, ನಮಗೂ ಹಾಗೆ ರಿಟೈರ್ಡ್ ಲೈಫಲ್ಲಿ ಬೇಕು ಅನ್ನುವಂಥ ತೀರ್ಮಾನಗಳೇನಾದರೂ ಈ ಕಡೆ ಬಂತಂದರೆ, ಆಮಿಷಗಳಿಗೆ ಇವರೇನಾದರೂ ಸರೆಂಡರ್ ಆದರೆ ಬರುವಂತಹ ತೀರ್ಮಾನಗಳು ತಪ್ಪಾಗ್ತವೆ. ಅದಕ್ಕೆ ಆ ಥರ ತಂದರು. ಆಮೇಲೆ ಮಹಿಳಾ ಮೀಸಲಾತಿ 33% ಇದ್ದಿದ್ದ 50% ಮಾಡ್ತೀನಿ ಅಂದರು. ಈಕ್ವಲ್ ಸರ್, ಗಂಡಸು ಹೆಂಗಸು ಅವ್ನು 30, ಇವನು 20, ಅವ್ನು 30 ಯಾಕೆ 50-50 ಈಕ್ವಲ್ ಬರೀ ಅಂತ ಮಾತಾಡಿದ್ರು. ಆಮೇಲೆ ಪಕ್ಷ ಆಪರೇಷನ್ ಕಮಲ, ಆಪರೇಷನ್ ವಿಮಲ, ಜಲ ಏನನ್ನ ಸುಮಾರು ನೋಡ್ಕೊ ಬಂದ್ವಿ ನಾವೆಲ್ಲ ಯಡಿಯೂರಪ್ಪನ ಕಾಲದಿಂದ. ಈಗ ಒಂದು ಪಕ್ಷಕ್ಕೆ ಸೇರಿರ್ತಾನೆ, ಅವ್ನು ಕಾಂಗ್ರೆಸ್ಸಿಂದ ನಿಂತಿರ್ತಾನೆ, ಇವ್ನು BJP ನಿಂತಿರ್ತಾರೆ. ನಾವು ಅವರ ಪಕ್ಷದ ಆಧಾರದಲ್ಲಿ ಅವರಿಗೆ ಓಟನ್ನು ಹಾಕಿರ್ತೀವಿ. ಗೆದ್ದ ಮೇಲೆ ಅವನು 100 ಕೋಟಿ ಕೊಡ್ತಾನೆ, ಅವನು 50 ಕೋಟಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಏನಾಗ್ತಾನೆ, ಶಿಫ್ಟ್ ಆಗ್ತಾನೆ. ಅವಾಗ ನಿಮ್ಮ ಡೆಮೋಕ್ರಸಿಯಲ್ಲಿ ಉಳಿತದೆ. ಹಾಗೆ ಇಂತಹ ಸ್ವಾರ್ಥಿ ರಾಜಕಾರಣಿಗಳನ್ನು ಮಟ್ಟ ಹಾಕೋದಕ್ಕೋಸ್ಕರ ಯಾರಾದರೂ ಪಕ್ಷಾಂತರ ಮಾಡಿದ್ರೆ ಅವರನ್ನು 20 ವರ್ಷಗಳ ಕಾಲ ಅನರ್ಹಗೊಳಿಸಬೇಕು ಚುನಾವಣಾ ರಾಜಕೀಯದಿಂದ ಅಂತ ಒಂದು ಪ್ರಣಾಳಿಕೆ ಇದೆ. ಇಟ್ಸ್ ವೆರಿ ಗುಡ್. ಆಮೇಲೆ ಸುಳ್ಳು ವೆರಿ ಗುಡ್ ಡೆವಲಪ್ಮೆಂಟ್, ಒಳ್ಳೆಯದೇ ಹೇಳ್ತಾ ಇದ್ದಾರೆ ತಾನೆ. ಕೇಳಿದ್ದು ಉದ್ಯೋಗ, ಪ್ರಣಾಳಿಕೆಯಲ್ಲಿ ಆಶ್ವಾಸನೆ, ಭರವಸೆ. ಇದನ್ನು BJಪಿಯವರು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನೀವು ದಿನ ಬೆಳಗ್ಗೆ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಮಾಡಿಕೊಂಡು ದೇಶ ಒಡೆಯುವ, ದ್ವೇಷ ಬಿತ್ತುವ ಕೆಲಸ ಮಾಡ್ತಾ ಇದ್ದೀರಾ. ಅದರ ವಿರುದ್ಧ ಅದು ಯಾವುದೂ ಕೂಡ ನಮಗೆ ಅವಶ್ಯಕತೆ ಇಲ್ಲ, ಅದೆಲ್ಲವೂ ಅನಾವಶ್ಯಕ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? ಅದೆಲ್ಲ ಅನಾವಶ್ಯಕ ಅಂತೇಳಿ ಈ ಥರದ ಒಂದು ಮೂಮೆಂಟನ್ನು ಇವ್ರು ತಂದಾಗ ಏನು ಮಾಡಬೇಕು ಇಲ್ಲ ಸರ್, ಇದೊಂದು ಕೊಡಿಸೋದ್ರೆ ಈಗ ರಾಜಕೀಯ ಅನ್ನೋದೇ ಬೇರೆ. ಯುವಕರಿಗೆ ಏನೋ ಒಂದು ಈಗ ಕಳೆದ ಬಾರಿ ಎಷ್ಟೋ ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಪ್ಪ ಉದ್ಯೋಗ ಪಕೋಡ ಮಾರಿ ಅಂತ ಕೇಳಿದೆ, ಎಣ್ಣೆ ರೇಟ್ ಜಾಸ್ತಿ ಮಾಡಿ. ಈಗ ಪಕೋಡ ಮಾರೋಣ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಇಲ್ವಲ್ಲ. ಯಾಕಂದ್ರೆ ಎಣ್ಣೆನೇ ಬಳಸ್ಬೇಡಿ ಅಂದಿದ್ದೀರಲ್ಲ, ಅಡುಗೆ ಎಣ್ಣೆ ತಿನ್ನಬೇಡಿ, ಆರೋಗ್ಯಕ್ಕೆ ಒಳ್ಳೆದು. ಒಂದು ಕಡೆ ಪಕೋಡ ಮಾರಿ ಅಂತೀರಾ, ಇನ್ನೊಂದು ಕಡೆ ಅಡುಗೆ ಎಣ್ಣೆ ಬಳಸ್ಬೇಡಿ ಅಂತೀರಾ. ಮತ್ತು ನೀರಲ್ಲಿ ಬೇಯಿಸ್ಲಾ ಸರ್? ನೀವು 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಏನಂದ್ರಿ? ಅಚ್ಚೇ ದಿನ ಆಯೇಗ. ಏನಂದ್ರೆ? ಅಚ್ಚೇ ದಿನ ಆಯೇಗ. ಈಗೇನು ಹೇಳ್ತೀರಾ? ಬುರೇ ದಿನ ಆನೆ ವಾಲಾ ಹೇ. ಕರೆಕ್ಟ್. ಮೊನ್ನೆ ಏನು ಹೇಳಿದ್ರು? ಪಂಚರಾಜ್ಯ ಚುನಾವಣೆ ಮುಗಿತಿದ್ದ ಹಾಗೆ ಏನು ಹೇಳಿದ್ರು? ಕೆಟ್ಟ ದಿನಗಳು ಬರಲಿದೆ, ದೇಶ ಬಡತನದಲ್ಲಿ ನರಳಲಿದೆ. 2014 ಸ್ವಾರ್ಥಿ ರಾಜಕಾರಣಿಗಳನ್ನು ಮಟ್ಟ ಹಾಕೋದಕ್ಕೋಸ್ಕರ ಯಾರಾದರೂ ಪಕ್ಷಾಂತರ ಮಾಡಿದ್ರೆ ಅವರನ್ನು 20 ವರ್ಷಗಳ ಕಾಲ ಅನರ್ಹಗೊಳಿಸಬೇಕು ಚುನಾವಣಾ ರಾಜಕೀಯದಿಂದ ಅಂತ ಒಂದು ಪ್ರಣಾಳಿಕೆ ಇದೆ. ಇಟ್ಸ್ ವೆರಿ ಗುಡ್. ಆಮೇಲೆ ಸುಳ್ಳು ಸುದ್ದಿ ಹೇಳುವಂಥ ಮಾಧ್ಯಮಗಳು, ಕಾರ್ಪೊರೇಟ್ ಒಡೆತನದಲ್ಲಿರುವಂಥ ಸುಳ್ಳು ಸುದ್ದಿಗಳನ್ನು ಹೇಳುವಂಥ ಮಾಧ್ಯಮಗಳನ್ನು ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ. ವೆರಿ ಗುಡ್ ಡೆವಲಪ್ಮೆಂಟ್, ಒಳ್ಳೆಯದೇ ಹೇಳ್ತಾ ಇದ್ದಾರೆ ತಾನೆ. ಕೇಳಿದ್ದು ಉದ್ಯೋಗ, ಪ್ರಣಾಳಿಕೆಯಲ್ಲಿ ಆಶ್ವಾಸನೆ, ಭರವಸೆ. ಇದನ್ನು BJಪಿಯವರು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನೀವು ದಿನ ಬೆಳಗ್ಗೆ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಮಾಡಿಕೊಂಡು ದೇಶ ಒಡೆಯುವ, ದ್ವೇಷ ಬಿತ್ತುವ ಕೆಲಸ ಮಾಡ್ತಾ ಇದ್ದೀರಾ. ಅದರ ವಿರುದ್ಧ ಅದು ಯಾವುದೂ ಕೂಡ ನಮಗೆ ಅವಶ್ಯಕತೆ ಇಲ್ಲ, ಅದೆಲ್ಲವೂ ಅನಾವಶ್ಯಕ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? ಅದೆಲ್ಲ ಅನಾವಶ್ಯಕ ಅಂತೇಳಿ ಈ ಥರದ ಒಂದು ಮೂಮೆಂಟನ್ನು ಇವ್ರು ತಂದಾಗ ಏನು ಮಾಡಬೇಕು? ಇಲ್ಲ ಸರ್, ಇದೊಂದು ಕೊಡಿಸೋದ್ರೆ ಈಗ ರಾಜಕೀಯ ಅನ್ನೋದೇ ಬೇರೆ. ಯುವಕರಿಗೆ ಏನೋ ಒಂದು ಈಗ ಕಳೆದ ಬಾರಿ
ಎಷ್ಟೋ ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಪ್ಪ ಉದ್ಯೋಗ ಪಕೋಡ ಮಾರಿ ಅಂತ ಕೇಳಿದೆ, ಎಣ್ಣೆ ರೇಟ್ ಜಾಸ್ತಿ ಅಲ್ಲ, ಮಾಡಿ. ಈಗ ಪಕೋಡ ಮಾರೋಣ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಇಲ್ವಲ್ಲ. ಯಾಕಂದ್ರೆ ಎಣ್ಣೆನೇ ಬಳಸ್ಬೇಡಿ ಅಂದಿದ್ದೀರಲ್ಲ, ಅಡುಗೆ ಎಣ್ಣೆ ತಿನ್ನಬೇಡಿ, ಆರೋಗ್ಯಕ್ಕೆ ಒಳ್ಳೇದು. ಒಂದ್ ಕಡೆ ಪಕೋಡ ಮಾರಿ ಅಂತೀರಾ,